ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಾದ್ಮೇಲೂ DCM ಅವರು ಮತ್ತೊಂದು ಮಾತು ಹೇಳಿದ್ರು, ಸಿನಿಮಾ ಇಲ್ಲದೆ ನಾವು ಬದುಕ್ತೀವಿ, ಆದರೆ ಸರ್ಕಾರ ಇಲ್ಲದೆ ನೀವು ಬದುಕ್ತೀರಾ ಅಂತ ಹೇಳಿದ್ರು. ಹಂಗೆಲ್ಲ ಆಗೋದಿಲ್ಲ. ಇದು ಈಗ ಇದು ಎಗೇನ್ ಏನಾಗುತ್ತೆ ಅಂದರೆ ಅವ್ರಿಲ್ದಲೆ ಇವ್ರು ಬದುಕ್ತೀವಿ, ಅವ್ರಿಗೆ ನೋವಾಗಿರುತ್ತೆ. ಅವ್ರಿಗೆ ಈಗ ನಾನು ಹೇಳಿದ್ನಲ್ಲ, DK ಶಿವಕುಮಾರ್ ಅವ್ರ ಮಾತಿಗೆ ಸರ್ ಹೀಗಲ್ಲ ಹೀಗೆ ಅಂತ ಅವ್ರಿಗೆ ಹೇಳೋಣ. ಯಾಕಂದರೆ ಅವರು ಉಪಮುಖ್ಯಮಂತ್ರಿಗಳ ಸ್ಥಾನದಲ್ಲಿದ್ದಾರೆ, ಸೀನಿಯರ್ ಆದ ರಾಜಕಾರಣಿ ಇದ್ದಾರೆ. ಆಮೇಲೆ ಸಿನಿಮಾದವರು ನಾಳೆ ಹೋದರೂ ಕೂಡ ಯಾವುದಾದ್ರು ಸಮಸ್ಯೆ ಇದ್ದರೆ DK ಶಿವಕುಮಾರ್ ಪರಿಹಾರ ಮಾಡ್ತಾರೆ. ಅವರ ಕೋಪ ಇದೆಯಲ್ಲ, ಅದು ಒಬ್ಬ 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 ಅಣ್ಣನ ಕೋಪದ ಥರ. ಅದು ಅವ್ರಿಗೆ ನಾನು ಇಷ್ಟು ಕೋಟಿ ದುಡ್ಡು ಕೊಡ್ತಾ ಇದ್ದೀವಿ, ಇಷ್ಟು ಪ್ರಚಾರ ಮಾಡ್ತಾ ಇದ್ದೀವಿ, ಅಂತಾರಾಷ್ಟ್ರೀಯ ಚಿತ್ರೋತ್ಸವಕ್ಕೆ ಬರ್ತಾ ಇಲ್ವಲ್ಲ ಅನ್ನೋದು ಒಂದು ಕೋಪಕ್ಕೆ ಮಾತಾಡಿರ್ತಾರೆ. ಆದರೆ ಈ ತದನಂತರದ ಬಾಲಂಗೋಚಿಗಳು ಮಾತಾಡೋದಿದೆಯಲ್ಲ, ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಆ ಮಾತಲ್ಲಿ ಒಂದು, ಈಗ ರವಿ ಗಾಣಿಗ ಅವ್ರ ಮಾತಲ್ಲೇ ಒಂದು ತೂಕ ಇದ್ದಿದ್ರೆ, ಒಂದು 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 ಪ್ರತಿಮೆಯನ್ನು ಕಟ್ಟಿದ್ರು, ಒಂದು ರೂಪಕಗಳನ್ನು ಕೊಟ್ಟಿದ್ರು, ಅಥವಾ ಅವರು ಒಂದು ಉದಾಹರಣೆಯಾಗಿ ನಿಂತಿದ್ರು, ಅವ್ರ ಮಾತನ್ನು ಮೆಚ್ಕೋಬೋದಾಗಿತ್ತು. ಅವರು ಫಸ್ಟ್ ಟೈಮ್ ಮೇಲೆ ಅವರೇ ಈಗಲೇ ಹಿಂಗೆ ಆಡ್ತಿದ್ದಾರೆ. ಅವರು ಇನ್ನೇನಾದರೂ ಮುಂದುವರೆದ್ಬಿಟ್ರೆ ಕಥೆ ಏನು ಅಂತ ನಾನು. ಕನ್ನಡ ಸ್ಟಾರ್ಸ್ ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ, ನಾವು ನಿಮ್ಮ ಸಿನಿಮಾ ನೋಡೋದಕ್ಕೆ ನೀವು ಸ್ಟಾರ್ಸ್ ಆಗಿದ್ದೀರಾ, ಇವತ್ತು ಇಂಟರ್ನ್ಯಾಷನಲ್ ಸ್ಟಾರ್ಸ್ ಆಗಿದ್ದೀರಾ ಹೊರತು. ಜನ ಹೇಳಬೇಕು ಬಿಡಿ, ಅದನ್ನು ಅವ್ರವ್ರ ಫ್ಯಾನ್ಸ್ ಹೇಳಬೇಕು, ಜನ ಹೇಳಬೇಕು. ಕರ್ನಾಟಕದಲ್ಲಿ ಇಷ್ಟು ಕೋಟಿ ಜನಸಂಖ್ಯೆಯಲ್ಲಿ 65ರಿಂದ 70 ಲಕ್ಷದಷ್ಟು ಜನ ಕನ್ನಡ ಸಿನಿಮಾ ನೋಡ್ತಾರೆ. ಅಷ್ಟೇ ಜನ ನೋಡೋದು. ಕನ್ನಡ ಸಿನಿಮಾ ಮಾರುಕಟ್ಟೆ, ಥಿಯೇಟ್ರುಗಳು, ಅದರ ವಿಸ್ತರಣೆ, ಅದರ ಕಂಟೆಂಟ್ ಕ್ರಿಯೇಷನ್ನು, ಅದು ಕೊಡುವ ಸಂದೇಶ, ಅದು ತುಂಬ ದೊಡ್ಡ ವಿಚಾರ. ಅದು ಅದಕ್ಕೆ ಜನ ಹೇಳ್ತಾರೆ. ನೀವು ಜನರನ್ನ ನೀವು ಪ್ರತಿನಿಧಿಸ್ತೀರ ಅಷ್ಟೇ. ನೀವು ಎಲ್ಲದಕ್ಕೂ ಪಟೇಲರ ಶಾನುಭೋಗ್ತನ ಮಾಡೋಕ್ಕೆ ಬರಬೇಡಿ. ಜನ ಹೇಳ್ತಾರೆ ಬಿಡಿ, ಕನ್ನಡ ಸಿನಿಮಾಗಳನ್ನು ಒಪ್ಪಲ್ಲ ನಾವು, ನೀವು ಸ್ಟಾರ್ ನಟರನ್ನ ಅಥವಾ ಕಲಾವಿದರನ್ನ, ತಂತ್ರಜ್ಞರ ಅಂತ ಅದು ಅವರಿಷ್ಟ, ನಾವು ಅವ್ರಿಗೆ ತಲೆಬಾಗೋಣ. ನೀವು ಹೇಳ್ಬಾರ್ದು ಆ ಮಾತನ್ನು. ನಾವು ಟ್ಯಾಕ್ಸ್ ಕಟ್ಟೇ ಸಿನಿಮಾ ನಡೆಸೋದಿಲ್ಲಿ. ಸಿನಿಮಾ ಅನ್ನೋದು ಕೂಡ ಒಂದು ಬಿಸ್ನೆಸ್, ದೊಡ್ಡ ಉದ್ಯಮ. ಅದು ತುಂಬ ವಿಭಾಗಗಳಿದೆ. ಕೋಟಿಗಟ್ಟಲೆ, 400ರಿಂದ 500 ಕೋಟಿ ಟ್ಯಾಕ್ಸ್ ಕಟ್ತೀವಿ. ತುಂಬ ಕೋಟಿಗಟ್ಟಲೆ ಟ್ಯಾಕ್ಸ್ ಹೋಗುತ್ತೆ. ಅದಕ್ಕೆ ಹಣ ಸರ್ಕಾರಕ್ಕೂ ತಲುಪುತ್ತೆ. ಅದರಲ್ಲಿ ಇಲ್ಲ, ಇಲ್ಲಿ ಏನಾಗಿದೆ ಅಂತಂದರೆ, DK ಶಿವಕುಮಾರ್ ಅವ್ರ ಮಾತಲ್ಲಿ ಜನರಲ್ ಆದ ಒಂದು ನೋವಿತ್ತು. ಅವರು ಈ ಹೇಳಿಕೆಯನ್ನು ಸಾಮುದಾಯಿಕವಾಗಿ ಕೊಟ್ಟರು. ಟಾರ್ಗೆಟ್ ಮಾಡಿದ್ದು ರವಿ ಗಾಣಿಗ. ಹೆಸರನ್ನು ತಗೊಳ್ಳೋದಲ್ಲೇ ಟ್ವೀಟ್ ಬಗ್ಗೆ ಮಾತಾಡಿದ್ದು. 2ನೇ ದಿನ CCL ಬಗ್ಗೆ. CCL ಅವರು ಕಿಚ್ಚ ಸುದೀಪ್ ಅವರು, ಗಣೇಶ್ ಅವರು, ಧನಂಜಯ ಮತ್ತು ಡಾರ್ಲಿಂಗ್ ಕೃಷ್ಣ ಇವರೆಲ್ಲ ಆಟ ಆಡ್ತಾಯಿದ್ರು ಅನ್ನೋದು ಗೊತ್ತಿದೆ ಗಣಿಗ ಅವ್ರಿಗೆ. ರವಿ ಗಾಣಿಗ ಟಾರ್ಗೆಟ್ ಮಾಡ್ತಾ ಇರೋದು DK ಶಿವಕುಮಾರ್ ಅವರಲ್ಲ. ಟ್ವೀಟ್ ಬಗ್ಗೆ ಮಾತಾಡಿದ್ದು ರವಿ ಗಾಣಿಗ. ಯಾಕೆ ಟ್ವೀಟ್ ಓದಕ್ಕೆ ಬರಲ್ವ? ಕನ್ನಡ ಬರಲ್ವಾ ರವಿ ಗಾಣಿಗ, ಅಥವಾ ಇಂಗ್ಲೀಷ್ ಬರಲ್ವಾ? ಹೇಳಿ, ನಾನೇ ನಿಮಗೆ ಸಹಾಯ ಮಾಡ್ತೀನಿ ಬೇಕಾದರೆ. ಏನು ಬರೆದಿದ್ದಾರೆ ಅನ್ನೋದು ಓದಕ್ಕೊಳ್ಳೋಕೆ ಬರಲ್ವಾ? ಯಾಕೆ ಹೇಳಿದ್ದಾರೆ ಅಂತ ಓದ್ಕೊಳ್ಳೋಕೆ ಬರಲ್ವಾ? ಈಗ ನಿಮ್ಮದೇ ಪಾರ್ಟಿ ಅಪ್ಪ ಅವಮಾನ ಮಾಡಿದೆ, ಹರಿದು ಬಿಸಾಕಿದಾರಪ್ಪ ಪ್ರಶಸ್ತಿಗೆ ಸಂಬಂಧಪಟ್ಟಿದ್ದ ದಾಖಲಾತಿಗಳನ್ನು. 14 ವರ್ಷ ಟೈಮ್ ಬೇಕಾ? ಇದನ್ನೇನಂತ ಹೇಳಬೇಕು? ಒಬ್ಬ ಆತ್ಮಾಭಿಮಾನ ಇರೋ ಮನುಷ್ಯ ಒಪ್ಕೊಳ್ಳೋಕ್ಕಾಗಲ್ಲ ಕೀರ್ತಿ ಅವರು ಇದನ್ನೆಲ್ಲ. ಇದಕ್ಕೇನು ಹೇಳ್ತೀರಾ? ಇದಕ್ಕೆ ಉತ್ತರ ಕೊಡೋಕ್ಕಾಗತ್ತಾ? ನಾಳೆ ಫ್ಯಾನ್ಸ್ ಎಲ್ಲ ಕೇಳೋಕ್ಕೆ ಶುರು ಆದರೆ ಎಷ್ಟು ಜನಕ್ಕೆ ಈ ಥರದ ಅವಮಾನ ಆಗಿಲ್ಲ, ಎಷ್ಟು ಲಾಬಿಗಳು ನಡೆಯಲ್ಲ. ಮೊದಲು ಇದನ್ನು ಸರಿ ಮಾಡ್ಕೊಳ್ರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.